ಅಡ್ವೊಕೇಟ್ಸ್ ಇರ್ತಾರಲ್ಲ, ಸೊ ಎಲ್ಲ ಅಡ್ವೊಕೇಟ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಅಡ್ವೊಕೇಟ್ಸ್ ಅವರು ಯಾವ ತರ ನಿಮ್ಗೆ ಮೋಸ ಮಾಡ್ತಾರೆ, ಯಾವ ತರ ನಿಮ್ಗೆ ಸ್ಕ್ಯಾಮ್ ಮಾಡ್ತಾರೆ, ಸೂರ್ಯ ಅವರು ಎಂಟ್ರಿ ಕೊಡ್ತಾರೆ. ಸೊ ಅವರೇ ದೇವರು ಈ ಮೂವಿಲಿ. ಮೂವಿದು ಒಂದು ಕಾಫಿದು ಒಂದು ಸೀನ್ ಬರುತ್ತೆ, ಫೈಟಿಂಗ್ ಸೀನ್, ಗೊತ್ತಾ ನಿಮ್ಗೆ? ಸೊ ಹಾಗಿದ್ರೆ ವಿಜಯ್ ಮಾಡಿದ್ದಾರೆ ಈ ಮೂವಿಲಿ. ಸೂರ್ಯ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಹೇಳಲ್ಲ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮಿಳ್ ಮೇಲೆ ಡೇಟಾ ಅಂತ ನೋಡ್ತೀರಾ. ಸೊ ಕಂಟಿನ್ಯೂಸ್ ಆಗಿ ಮೂವಿ ರಿವ್ಯೂಸ್ ವಿಡಿಯೋ ಬರ್ತಿದೆ. ಸೊ ವ್ಲಾಗ್ಸ್ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಸೊ ಬರುತ್ತೆ, ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂದೇ ಬರುತ್ತೆ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ಅದೇ ತಮಿಳ್ ಡೇಟಾ ಅಂತ ನೋಡಿದೆ. ಸೊ ಕರುಪ್ಪು ಮೂವಿ ಬಗ್ಗೆ ರಿವ್ಯೂ ಕೊಡ್ತೀನಿ. ಇದು ಮೂವಿ ರಿವ್ಯೂ, ಟ್ರೈಲರ್ ಟೀಸರ್ ಯಾವುದೂ ಅಲ್ಲ, ಮೂವಿ ರಿವ್ಯೂ ಕೊಡ್ತೀನಿ. ಇದು ಸೊ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಮೂವಿ ಯಾವ ಥರ ಇದೆ, ಹೆಂಗಿದೆ, ಮತ್ತು ಕ್ಯಾರೆಕ್ಟರ್ಸ್ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸದ ನೋಡಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಗ್ತೀನಿ, ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಫೇಸ್ಬುಕ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ಯಾರು ಫಾಲೋ ಮಾಡಿಲ್ಲ. ಮತ್ತು ಇನ್ನೊಂದೆಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ, ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ, ಮತ್ತು ಇನ್ನೊಂದು ಕ್ಲಿಪ್ಸ್ ನಾನು ಹಾಕ್ತಿರ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಯಾವ್ದು ಬರುತ್ತೋ ಈ ಥರ ಬರುತ್ತೆ ಅನ್ನೋದು. ಮತ್ತೆ ಇನ್ನೊಂದು ರೀಲ್ಸ್ ಹಾಕ್ತಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡಲ್ಲೂ. ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ ಬೇಗ, ಯಾರು ಫಾಲೋ ಮಾಡಿಲ್ಲ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಏನು ಹೇಳಬೇಕು ಅಂತಂದರೆ, ಸೊ ಈ ಮೂವಿ ಬಂದು ಒಂದು ಮೆಸೇಜ್ ಇದೆ ಮೂವಿಲಿ. ಸೊ ಏನು ಮೆಸೇಜ್ ಅಪ್ಪ, ಏನಿದೆ ಹಂಗಿದೆ ಅಂತ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಸೊ ಯಾವ ಥರ ಇದೆ, ಏನು ಇರ್ತಾ ಅಂತ. ಸೊ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ನಿಮ್ಮ ಮನೆ ನಿಯರ್ ಯಾವ ಥಿಯೇಟ್ರ್ ಇದೆ, PVR ಇದೆ, ಮಾಲ್ ಇದೆ, ಹೋಗಿ ವಿಸಿಟ್ ಮಾಡಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನಿಮ್ದು ಒಂದು ರಿವ್ಯೂ ಹೇಳಿ, ಕಮೆಂಟಲ್ಲಿ ಹೇಳಿ. ಯಾರು ನೋಡಿದ್ರೆ, ವಿಡಿಯೋ ನೋಡ್ತಿದ್ರೆ ಯಾರಾದರೂ ಕಮೆಂಟಲ್ಲಿ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು. ಸೊ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಸೊ ಮೂವಿ ಚೇಂಜ್ ಆಗೋ ಅಷ್ಟೊತ್ತಿಗೆ ಬೇಗ ಹೋಗಿ ನೋಡ್ಬಿಡ್ಬೇಕು, ಯಾವುದೇ ಮೂವಿ ಆಗಲಿ ಪರವಾಗಿಲ್ಲ. ಸೊ ಎಲ್ಲ ಮೂವಿಗೂ ಸಪೋರ್ಟ್ ಮಾಡಿ, ಕನ್ನಡ ಒಂದೇ ಅಂತಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಮೂವಿಗೂ ಸಪೋರ್ಟ್ ಮಾಡಿ. ಸೊ ಈ ಮೂವಿ ಹೆಂಗೆ ಸ್ಟಾರ್ಟ್ ಮತ್ತು ಸ್ಟೋರಿ ಏನು ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಮೇನ್ ಕ್ಯಾರೆಕ್ಟರ್ಸ್ ಬಂದು ಇದರಲ್ಲಿ ಸೂರ್ಯ ಅವರು ಮಾಡಿದ್ದಾರೆ. ಮೂವಿ ತೆಗೆದಿರೋರು ಬಂದು RJ ಬಾಲಾಜಿ. ಸೊ ಇವರು ಬಂದು ಈ ಮೂವಿ ತೆಗೆದಿರೋರು. ಸೊ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಿದ್ದಾರೆ ಮೂವಿ. ಯಾವುದೇ ರೀತಿಯಾದಂಥ ಒಂದು ಮೂವಿಯಿಂದ ಕಿತ್ತಿ ಈ ಮೂವಿಗೆ ಹಾಕಿರೋದು, ಅದೇ ಯಾವ ರೀತಿ ಅದು ಮಾಡ್ದಂಗೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಸುಮಾರು ಫಿಲಮ್ಸ್ ನೋಡಿದ್ದೀನಿ ನಾನು. ಸೊ ಈ ಥರ ಒಂದು ಸೀನ್ಸ್ ಆಗಿರ್ಬೋದು ಯಾವ ಫಿಲಮು ಬಂದಿಲ್ಲ. ಸೊ ಇದಾದ್ಮೇಲೆ ಮೂವಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಸೊ ಕೇರಳದಿಂದ ಒಬ್ರು ಬರ್ತಿರ್ತಾರೆ, ಅಪ್ಪ ಮಗಳು ಇಬ್ರು ಬರ್ತಿರ್ತಾರೆ. ಸೊ ಟ್ರೈನಲ್ಲಿ ಬರ್ತಿರ್ತಾರೆ. ಸೊ ಅದು ಬಂದಾದ್ಮೇಲೆ ಅಲ್ಲಿಂದ ಎಲ್ಲೋ ಟ್ರೈನ್ ಸ್ಟೇಷನಲ್ಲಿ ಇಳ್ಕೊಳ್ಳೋ ಬದಲು ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ ಟ್ರೈನು. ಸೊ ಸ್ಟೇಷನ್ಗೆ ಹಿಂದೆ, ಸೊ ಅಲ್ಲಿ ಇಳ್ಕೊಂಡ್ಬಿಡ್ತಾರೆ, ಗೊತ್ತಾಗೋದಿಲ್ಲ ಅವ್ರಿಗೆ. ಯಾಕಂದರೆ ಫಸ್ಟ್ ಟೈಮ್ ಬಂದಿರ್ತಾರೆ ಚೆನ್ನೈಗೆ ಅವರು. ಸೊ ಏನಕ್ಕೆ ಬಂದಿರ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಸೊ ಕ್ಯಾರೆಕ್ಟರ್ಸು ನಿಮ್ಗೆ ತೋರಿಸಿದ್ರೆ ಅಪ್ಪ ಮಗಳು ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಫೋಟೋ ನೋಡಿರ್ತೀರ. ಸೊ ಅದು ಬಂದು ಹೋಗಿರುತ್ತೆ ಫೋಟೋ ಇದು ಯಾರು ಅಂತ ಅಂದು. ಸೊ ಈ ಕ್ಯಾರೆಕ್ಟರ್ಸ್ ಫಸ್ಟ್ ಸ್ಟಾರ್ಟ್ ಆಗೋದು. ಸೊ ಇದಾದಮೇಲೆ ಏನಕ್ಕೆ ಅವ್ರು ಬಂದಿರ್ತಾರೆ ಅಂತಂದರೆ, ಸೊ ಇದು ಬಂದು ಆ ಹುಡುಗಿ ನೋಡ್ತಿದ್ರು ಇಲ್ಲಿ ಅಪ್ಪ ಕೇರಳದಿಂದ ಬಂದಿರ್ತಾರೆ. ಸೊ ಅವರು ಈ ಹುಡುಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೇರಳದಲ್ಲಿ ಅವ್ರು ಡಾಕ್ಟರ್ ತೋರಿಸಿದ್ದಕ್ಕೆ ಅವ್ರ ಅಪ್ಪ ಹಂಗಾಗೋದಿಲ್ಲ, ಸೊ ಚೆನ್ನೈಗೆ ಹೋಗ್ಬೇಕು, ಒಂದು ಬಿಗ್ ಅಮೌಂಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಅವರು ಕಾಸು ಇರೋದಿಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಗೋಲ್ಡ್ನ ತಗೊಬಂದಿರ್ತಾರೆ. ಸೊ ಅದನ್ನ ಮಾರಿ ಕಾಸು ತಗೊಳ್ಳೋಣ, ಆಪರೇಷನ್, ಮಗಳು ಆಪರೇಷನ್ಗೆ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ಬರ್ತಿರ್ಬೇಕಾದ್ರೆ ಅದೇ ರೈಲ್ವೆ ಸ್ಟೇಷನಲ್ಲಿ ಇಂಜನಿಗೆ ಅರ್ಧ ದಾರಿ ಇಳ್ಕೊಂಡಿರ್ತಾರೆ. ಸೊ ಗೊತ್ತಿರೋದಿಲ್ಲ. ಸೊ ಅವ್ರು ಹೆಂಗೆ ಹೋಗ್ಬೇಕಾದ್ರೆ ಆಟೋ ಹತ್ತಕ್ಕೆ ಹೋಗ್ತಾರೆ. ಸೊ ಆಟೋ ಹತ್ತಬೇಕಾದ್ರೆ ಏನಾಗುತ್ತೆ, ಕಳ್ಳರು ಒಂದು 2-3 ಜನ ಬಂದು, ಸೊ ಅವ್ರ ಹತ್ರಕ್ಕಿರೋ ಗೋಲ್ಡು ಅದು ಇದು ಏನೇನಿದೆ ಎಲ್ಲ ದೋಚ್ಬಿಡ್ತಾರೆ. ಸೊ ಕಂಪ್ಲೀಟಾಗಿ ಅವ್ರ ಹತ್ರಕ್ಕೆ ಏನೇನು ಗೋಲ್ಡ್ ಅದೇನು ಇದೆ ಅದನ್ನ ಮಾತ್ರ ಟೆಸ್ಟ್ ಮಾಡ್ತಾರೆ ಅವರು. ಬೇರೆ ಯಾವುದೇ ಕಾರಣಕ್ಕೂ ಅವ್ರ ಬಟ್ಟೆ ಆಗಲಿ, ಇಲ್ಲ ಅವ್ರ ಹತ್ರಕ್ಕಿರೋ ಸಣ್ಣ ಪುಟ್ಟ ಸ್ವಲ್ಪ ಕ್ಯಾಶ್ ಆಗಲಿ ಅದು ಏನೂ ಮಾಡೋದಿಲ್ಲ. ಸೊ ಗೋಲ್ಡ್ ಐಟಮ್ಸ್ ಏನೇನಿರುತ್ತೋ ಅದು ಕಂಪ್ಲೀಟಾಗಿ ಫುಲ್ ಟೆಸ್ಟ್ ಮಾಡಿಬಿಡ್ತಾರೆ ಕಳ್ಳರು. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ, ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಸ್ವಲ್ಪ ಹಂಗೆ ಹಿಂಗೆ ಅಂತ ಅವರೆಲ್ಲ ಲೇಡಿ ಇದು ಮಾಡ್ತಾರೆ. ಸೊ ಸ್ಟೇಷನ್ ಇದಾದ್ಮೇಲೆ ಸ್ಟೇಷನಲ್ಲಿ ಅವ್ರಿಗೊಂದು ಆಲ್ಮೋಸ್ಟ್ ಒಂದು 60 kg ಇರೋ ಚಿನ್ನ 45 kg ಸಿಕ್ಬಿಡುತ್ತೆ ಅವ್ರಿಗೆ. ಮಿಕ್ಕಿದೆಲ್ಲ ಮಿಸ್ ಆಗಿರುತ್ತೆ. ಸೊ ಅದರಿಂದ ಅವರು ಏನಾಗುತ್ತೆ, ಕೋರ್ಟಿಗೆ ಕೇಸ್ ಹಾಕ್ತಾರೆ. ಸೊ ಅಲ್ಲಿ ಬಿಡಿಸ್ಕೊಳ್ಳಿ ಹಂಗೆ ಹಿಂಗೆ ಅನ್ನೋದು. ಸೊ ಅಲ್ಲಿ ಬಂದು ಏನಾಗುತ್ತೆ ಅಂದರೆ, ಸೊ ಏನು ಮೆಸೇಜು ಅಂತ ಅವಾಗ ಹೇಳಿದೆ ನಾನು. ಸೊ ಇದೇ ಗೈಸ್, ಇವಾಗ ಹೇಳ್ತೀನಿ, ಇದೇ ಮೆಸೇಜ್ ಅವ್ರು ಕೊಟ್ಟಿರೋದು ಮೂವಿಲಿ. ಸೊ ಮೂವಿ ಬಂದು ಈ ಅಡ್ವೊಕೇಟ್ಸ್ ಇರ್ತಾರಲ್ಲ, ಸೊ ಎಲ್ಲ ಅಡ್ವೊಕೇಟ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಯಾರೋ ಸ್ವಲ್ಪ ಜನ ಅಡ್ವೊಕೇಟ್ಸ್ ಇರ್ತಾರೆ. ಸೊ ಅವರಿಂದ ಎಲ್ಲ ಅಡ್ವೊಕೇಟ್ಸ್ಗೂ ತೊಂದರೆ. ಸೊ
ಅಡ್ವೊಕೇಟ್ಸ್ ಅವರು ಯಾವ ತರ ಇವಾಗ ಏನು ಗೊತ್ತಿಲ್ಲ, ಈಗ ನನಗೇನು ಗೊತ್ತಿಲ್ಲ ನಿಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ರು, ಕೋರ್ಟ್ಗೆ ಹೋಗ್ತೀರಾ, ಕೇಸ್ ಹಾಕ್ತೀರಾ, ಇದೆ ಏನೋ ಒಂದು ಈ ಥರ ಹಿಂಗಾಗಿದೆ ಅನ್ನೋದು ಏನೋ ಒಂದು ಕಂಪ್ಲೇಂಟ್ ಕೊಡೋದು ಇದು ಮಾಡಿ ಏನು ಇದು ಮಾಡಕ್ಕೆ ಹೋಗ್ತೀರಾ ಕೋರ್ಟ್ಗೆ ಹೋಗಿ. ಸೊ ಅವ್ರು ಬಂದು ಯಾವ ಥರ ನಿಮಗೆ ಮೋಸ ಮಾಡ್ತಾರೆ, ಯಾವ ಥರ ನಿಮಗೆ ಸ್ಕ್ಯಾಮ್ ಮಾಡ್ತಾರೆ. ಸೊ ಇವತ್ತು ಕೇಸ್ ಬಂದು ಇವತ್ತು ರಿಸಲ್ಟ್ ಬಂದ್ಬಿಡುತ್ತೆ ಕೇಸ್ ಅದು ಏನಿದೆ ಅನ್ನೋದು. ಸೊ ಅದನ್ನ ಅವ್ರು ಹೆಂಗೆ ತಡೀತಾರೆ, ಕಾಸು ಕೊಟ್ಟು ಲಂಚ ಕೊಟ್ಟು ಎಲ್ರು ಅನ್ನೋದನ್ನ ಮತ್ತೆ ಇನ್ನೊಂದು ಬೇಕು ಅಂತ ಅವ್ರು ಡಿಲೇ ಮಾಡಿಸ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹೋಗ್ತಿರ್ತಾರೆ ಫಿಲಮ್ ಅಲ್ಲಿ ಅವರು. ಸೊ ಈ ತರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲಿ ಜಡ್ಜ್ ಕೂಡ ಇರ್ತಾನೆ, ಇನ್ವಾಲ್ವ್ಮೆಂಟ್ ಇರ್ತಾನೆ. ಸೊ ಆ ಒಂದು ಲಾಯರ್ಸ್ ಜೊತೆಗೆ, ಓಕೆನಾ. ಸೊ ಆ ಒಂದು ಜಡ್ಜ್ ಕೂಡ ಇನ್ವಾಲ್ವ್ಮೆಂಟ್ ಇರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ತರ ಒಂದು ಸ್ಕ್ಯಾಮ್ಸ್ ಫ್ರಾಡ್ಸ್ ಎಲ್ಲ ನಡೀತಿರುತ್ತೆ ಇದರಲ್ಲಿ ಕೋರ್ಟ್ ಅಲ್ಲಿ. ಸೊ ಅವಾಗ ಆಗ್ಬಿಡುತ್ತೆ ಇವ್ರಿಗೆ ಅಪ್ಪ ಮಗಳಿಗೆ, ಸೊ ಈ ತರ ಬರೋದಿಲ್ಲ ನಮ್ಗೆ, ಈ ತರ ಸ್ಕ್ಯಾಮ್ ಮಾಡ್ತಿದ್ದಾರೆ, ಚೆನ್ನಾಗಿ ದುಡ್ಡು ತಿಂತಿದ್ದಾರೆ, ಸೊ ಹೋಟ್ಲ್ ಹೋಗ್ತಾರೆ, ಹಿಂಗೆ ತಿಂತಾರೆ ಬಿರಿಯಾನಿ, ಸಿಗರೇಟ್, ಬೀಡ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿರ್ತಾರೆ, ಚೆನ್ನಾಗಿ ಬಿಲ್ ಮಾಡ್ತಿರ್ತಾರೆ ಅವರಂತೂ. ಸರಿಯಾಗಿ ಹೋಗಿ ಕೇಸ್ ನಡೀತಿದೆ, ಇವತ್ತು ಕೋರ್ಟ್ ಬರಬೇಕು ಅಂದ್ರೆ ಮಿನಿಮಮ್ ಅವ್ರ ಫೀಸ್ 10,000 ರೂಪಾಯಿ, ಜೊತೆಗೆ ಹಂಗೆ ಅವ್ರ ಸಪ್ರೇಟ್ ಚಾರ್ಜ್, ತಿನ್ನೋದು, ಕುಡಿಯೋದು, ಸಿಗರೇಟ್ ಸೇರೋದು ಏನೇನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಅವ್ರ ಇವ್ರ ಹತ್ರಕ್ಕೆ, ಈ ಅಪ್ಪ ಮಗಳ ಹತ್ರಕ್ಕೆ ಕೇಳ್ತಿರ್ತಾರೆ ದುಡ್ಡು. ಸೊ ಬೇಕು ಅಂತ ಡಿಲೇ ಮಾಡ್ಕೊಂಡು ಇವರೇ ಮಾಡ್ತಿರ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಕೇಳಲೆ ಅಂತ ಬಂದಿರ್ತಾರಲ್ಲ ಅಪ್ಪ ಮಗಳು. ಸೊ ಆಗ ಅಪ್ಪ ಬಂದು ಏನಾಗುತ್ತೆ ಅಂದ್ರೆ, ಅದು ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಹೇಳಿರ್ತಾರೆ, ಸೊ ಕೋರ್ಟ್ ಮುಂದೆ ಒಂದು ದೇವಸ್ಥಾನ ಇರುತ್ತೆ, ಸೊ ಓಪನ್ ದೇವಸ್ಥಾನ. ಸೊ ಇಲ್ಲಿ ಬಂದ್ರೆ ಈ ತರ ನಿಮ್ಗೆ ಕೋರ್ಟ್ ಅಲ್ಲಿ ಸಾಲ್ವ್ ಆಗಿರೋ ಕೇಸು ಇಲ್ಲಿ ಬಂದು ನಿಮ್ಗೆ ಸಾಲ್ವ್ ಆಗೇ ಆಗುತ್ತೆ ಅಂತ ಒಬ್ರು ಹೇಳಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಫಿಲಮ್ ಸ್ಟಾರ್ಟಿಂಗ್ ಅಲ್ಲಿ, ಕೋರ್ಟ್ ಬರಕ್ ಮುಂಚೆ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಅದು ಐಡಿಯಾ ಬರುತ್ತೆ. ಸೊ ಈ ತರ ಹಿಂಗೆ ಹೋಗೋಣ, ಟ್ರೈ ಮಾಡೋಣ, ಹಂಗೆ ಹಿಂಗೆ ಅಂತ. ಸೊ ಅವಾಗ ಬಂದು ಕರಪ ಅಂತಂದ್ರೆ ದೇವರು. ಸೊ ತಮಿಳು ಅವ್ರಿಗೆ ದೇವ್ರದು, ಅದೊಂಥರ ದೇವರು. ಸೊ ನಮ್ಗೆ ಹೆಂಗೆ ಇರ್ತಾರೋ ನಮ್ಮಲ್ಲದೆ ಕಾಳಭೈರವ, ಆಮೇಲೆ ಈ ತರ ಈಗ ಷಣ್ಮಾತ್ಮ, ಈ ತರ ಎಷ್ಟೊಂದು ಈ ತರ ಇರ್ತಾರಲ್ಲ. ಸೊ ಈ ತರ ಇದ್ದಾಗ ನಮ್ಗೆ ಹಿಂಗಿರುತ್ತೆ, ಸೊ ಅವ್ರಿಗೂ ಹಂಗೆ ಇರುತ್ತೆ. ಅವ್ರಿಗಂತೂ ಬೇರದು ಕರೂಪ ಅಂತ ದೇವರ ಹೆಸರಿರುತ್ತೆ, ವೆಟ್ಟೈ ಕರೂಪ ಅಂತ ಏನೋ ಹೆಸರಿದೆ ಅದು ನೇಮದು. ಸೊ ತಪ್ಪಾಗಿದ್ರೆ ದಯವಿಟ್ಟು ಇದು ಕ್ಷಮಿಸಿ. ಸೊ ತಮಿಳ್ ವರ್ಡ್ ಕರೆಕ್ಟಾಗಿ ಸ್ಪೆಲ್ ಮಾಡಕ್ ಬರೋದಿಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ ಹೇಳ್ತಿರೋದು. ಸೊ ವೆಟ್ಟೈ ಕರೂಪ ಅಂತ ಏನೋ ಇದೆ ದೇವರ ಹೆಸರು. ಸೊ ಅವಾಗ ದೇವರ ಹತ್ರಕ್ಕೆ ಹೋಗಿ ಮೆಣಸಿನ್ಕಾಯಿ ಕುಟ್ಟಿ ದೇವ್ರಿಗೆ ಹಚ್ಬೇಕು ಅನ್ನೋದು ಇರುತ್ತೆ, ಆ ಒಂದು ಮೂವಿಲಿ ಇರುತ್ತೆ. ಸೊ ರಿಯಲ್ ಏನಿದೆ ಗೊತ್ತಿಲ್ಲ, ಆ ಮೂವಿಲಿ ಒಂದು ಇರುತ್ತೆ. ಸೊ ಅವಾಗ ಹತ್ತಾಗ ಏನಾಗುತ್ತೆ ಅಂದ್ರೆ ಆ ಒಂದು ಪ್ರೇ ಮಾಡ್ಕೊಂಡು, ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹಚ್ಕೊಂಡು ಒಳ್ಳೇದಾಗುತ್ತೆ ಅಂತ ಹೇಳಿರ್ತಾನೆ. ಸೊ ಹಂಗೆ ಇದು ಮಾಡ್ತಾರೆ. ಸೊ ಇದಾದ್ಮೇಲೆ ರೋಲೆಕ್ಸ್ ಅವರು, ನಮ್ಮ ಅಂದ್ರೆ ಇಂಡಿಯಾದವರು ಅಂದ್ರೆ ನಮ್ಮವರೆಲ್ಲ ಅದಕ್ಕೆ ಹೇಳಿದ್ರು ರೋಲೆಕ್ಸ್ ಹ್ಯಾಶ್ಟ್ಯಾಗ್ ರೋಲೆಕ್ಸ್. ಸೊ ಸೂರ್ಯ ಅವರು ಎಂಟ್ರಿ ಕೊಡ್ತಾರೆ. ಸೊ ಅವರೇ ದೇವರು ಈ ಮೂವಿಲಿ. ಸೂರ್ಯಂಗೆ ಯಾರಿದು ಏನ್ ಲವರ್ ಇಲ್ವಾ, ಹಂಗೆ ಇಲ್ವಾ ಮೂವಿದು ಈ ತರ ಸೀನ್, ಲವಿಂಗ್ ಸೀನ್ಸ್ ಏನು ಇಲ್ವಾ ಅಂತಂದ್ರೆ ಇಲ್ಲ. ಸೊ ಅವರು ಬಂದು ದೇವರಲ್ವಾ. ಸೊ ಹೀರೋಯಿನ್ ಬಂದು ತ್ರಿಷಾ ಮಾಡಿರೋದು ಈ ಮೂವಿಲಿ. ಸೊ ಅವರು ಕೂಡ ಲಾಯರೇ. ಸೊ ಇವಾಗ ಇದು ಆಗುತ್ತಲ್ಲ. ಸೊ ಇವಾಗ ಸೂರ್ಯ ಅವರು ಲಾಯರ್ ಹತ್ರಕ್ಕೆ ಹೋಗ್ತಾರೆ. ಸೊ ಈ ತರ ಒಂದು ಪಾರ್ಟಿ ಮಾಡ್ತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾನೆ ನೈಟು. ಸೊ ಈ ತರ ಅವಾಗ ಟೈಮ್ ಹೋಗಿ ದೇವ್ರು ಇರ್ತಾರಲ್ವ, ದೇವ್ರು ಹೋಗಿ ಈ ತರ ಎಲ್ಲ ಹಿಂಗೆ ಹೇಳಿದ್ದಕ್ಕೆ ಆಮೇಲೆ ಒಂದ್ಮೇಲೆ ಲಾಯರ್ನ ಸಾಯಿಸಕ್ ನೋಡ್ತಾರೆ ಸೂರ್ಯ ಅವರು. ಸೊ ಆ ಥರ ಸಾಯಿಸ್ಬೇಕೇನಾಗುತ್ತೆ. ಸೊ ಈ ಥರ ಚಾಲೆಂಜ್ ಆಗ್ತಾನೆ ಲಾಯರ್ ಈ ಥರನೇ ಸೂರ್ಯಗೆ. ಸೊ ನೀನು ಬಾ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ನಿಯತ್ತಾಗಿ ನಡಿ, ಹಂಗೆ ಹಿಂಗೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸೊ ಆ ಒಂದು ಚಾಲೆಂಜ್ ಹಾಕೊಂಡು ನೆಕ್ಸ್ಟ್ ಡೇ ಕೋರ್ಟಿಗೆ ಬರ್ತಾರೆ. ಸೊ ಅದರ ಪ್ರಕಾರ ನಡೀತಿರುತ್ತೆ. ಕೋರ್ಟಲ್ಲಿ ಇದಕ್ಕೆ ವಾದ ಮಾಡ್ತಿರ್ತಾರೆ ಸೂರ್ಯ ಅವರು. ಅದ್ರ ಜೊತೆಗೆ ಹಾಗೆ ಇವ್ರ ಕಡೆ ಲಾಯರ್ ಇರ್ತಾರಲ್ಲ, ಸೊ ಅವರು ಎಲ್ಲ ಬಂದು ಸುಮ್ಮನೆ ಈ ನಮ್ಮ ಪಾರ್ಟಿ ನಮ್ಮ ರಿಲೇಷನ್ ನಮ್ಮ ಕಸಿನ್ ಅಂದ್ಬಿಟ್ಟು ಕೇಸ್ ಇದು ಮಾಡ್ಕೊಂಡು ತಡಿತಾ ಇರ್ತಾರೆ ಇನ್ನ ಹಾಳು ಮಾಡೋದಕ್ಕೆ. ಸೊ ಈ ತರ ಎಲ್ಲ ಆಗಿ ಏನಾಗುತ್ತೆ ಅಂದ್ರೆ ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ತರ ಎಲ್ಲ ಆದ್ಮೇಲೆ ತೀರಾ ಕ್ರಿಟಿಕಲ್ ಸ್ಟೇಜಿಗೆ ಬಂದ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸತ್ತೋಗ್ತಾರೆ. ಸೊ ಅವಾಗ ಕೇಸ್ ಗೆಲ್ತಾರೆ ಅಪ್ಪ. ಜೊತೆಗೆ ಹಂಗೆ ಚಿನ್ನ ಕೂಡ ಸಿಗುತ್ತೆ. ಅದು ಎಷ್ಟು 45 ಅಂದ್ರೆ 45 ಸಿಗುತ್ತೆ, 60 ಸಿಗೋದಿಲ್ಲ, ಅದೊಂದು ಇದಾಯ್ತು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಷ್ಟೊತ್ತಿನ ಮಗಳು ಸತ್ತೋಗಿ ದಿವಸನೇ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇವರು ಸ್ವಲ್ಪ ಅವಾಗ ಚೇಂಜ್ ಆಗ್ತಾರೆ. ಆಮೇಲೆ ಈ ತರ ಹಿಂಗೆ ಕೇಸ್ ಬೇರೆ ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸೊ ಇದು ಫಿಲಮ್ ಬಂದು ಅರ್ಧ ನಾನು ಅಷ್ಟೇ ಹೇಳಿದ್ದು. ಸೊ ಪೂರ್ತಿ ಫಿಲಮ್ ನಾನು ನಿಮಗೆ ಹೇಳಕ್ಕಾಗಿದ್ದು. ಸೊ ಮೇನ್ ನಿಮ್ಗೆ ಹೇಳ್ತಿರೋದು ಅಷ್ಟೇ ಇದು ಸೀನ್ಸ್. ಸೊ ಓವರ್ ಆಲ್ ಮೂವಿ ನೋಡ್ಬೇಕು ಅಂತಂದ್ರೆ ಸೊ ಇದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಲಾಯರ್ಗೂ ಸೂರ್ಯಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೂವಿ. ಸೊ ಪೂರ್ತಿ ಮೂವಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ರಿವ್ಯೂ ಕೊಡ್ತಿರೋದು ನಾನು ಮೂವಿದು. ಸೊ ಎಲ್ರಿಗೂ ಆ್ಯಕ್ಟಿಂಗು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸೊ ಮತ್ತೆ ಇನ್ನೊಂದು ಆಮೇಲೆ ಸೂರ್ಯ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಒಂದು ಬರುತ್ತೆ ಸೀನು, ಯಪ್ಪ ಅದು ಆಕ್ಟಿಂಗ್ ಮಾಡಿದ್ದಾರೆ ಅನ್ನೋದೇ ಹೇಳಕ್ಕಾಗೋದಿಲ್ಲ. ಸೊ ಆಗ ರೇಂಜಿಗೆ ಮಾಡಿದ್ದಾರೆ, ರಿಯಲ್ ಆಗಿ ಮಾಡಿದ್ದಾರೆ, ಮೈ ಮೇಲೆ ದೇವ್ರು ಬಂದಿರೋ ತರ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಅವ್ರಿಗೆ ಹಾಕಿರೋ ಕ್ಲೈಮ್ಯಾಕ್ಸ್ ಅಲ್ಲಿ ಫೈನಲ್ ಗೆಟಪ್ ಕೂಡ ಸಾಕಾಗಿದೆ.
ಸೊ ಆ ಒಂದು ಗೆಟಪ್ಪು ನನ್ಗೆ ಅನ್ನಿಸ್ತಂಗೆ ಬೇರೆ ಯಾರಿಗೂ ಸೆಟ್ ಆಗೋದಿಲ್ಲ. ಅದು ಹೇಳ್ಬೇಕಂದ್ರೆ ವಿಕ್ರಮ್ಗವ್ರಿಗೂ ಸೆಟ್ ಆಗೋದಿಲ್ಲ, ಸೂರ್ಯಗೆ ಸೆಟ್ ಆಗೋದು ಗೆಟಪ್ ಅವ್ರು ಹಾಕಿರೋದು. ಚೆನ್ನಾಗಿದೆ. ಜೊತೆಗೆ ಇದು ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇದು ಸ್ವಲ್ಪ ಸೈಡ್ ವಿಲನ್ಸ್ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅಂತಂದ್ರೆ, ಲಿಯೋ ಫಿಲಮು ಮತ್ತೆ ಕೂಲಿ ಫಿಲಮ್ ಮಾಡಿದಾರಲ್ಲ ಸ್ವಲ್ಪ ಸೈಡ್ ವಿಲನ್ಸ್, ಸೊ ಅವರು ಬಂದಿದ್ದಾರೆ. ಸೊ ನೋಡಿ ಅವರು ಮಾಡಿದ್ದಾರೆ ಈ ಫಿಲಮ್ ಅಲ್ಲಿ. ಆ ಒಂದು ಸೈಡ್ ವಿಲನ್ಸೇ ಕೂಡ ಇದರಲ್ಲೂ ಸೇಮ್ ಸೈಡ್ ವಿಲನ್ಸೇ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಈ ಫಿಲಮ್ ಅಲ್ಲಿ ಲಿಯೋ ಮೂವಿದು ಒಂದು ಕಾಫಿದು ಒಂದು ಸೀನ್ ಬರುತ್ತೆ, ಫೈಟಿಂಗ್ ಸೀನ್, ಗೊತ್ತಾ ನಿಮ್ಗೆ? ಸೊ ನೋಡಿರ್ತಿಲ್ಲ ಲಿಯೋ ಮೂವಿ ನೋಡಿ ಅವರೆಲ್ಲರಿಗೂ ಗೊತ್ತಿರುತ್ತಲ್ಲ ಸೀನ್ ಅದು. ಸೊ ಆ ಒಂದು ಸೀನ್ ಈ ಮೂವಿಲಿ ಬರುತ್ತೆ. ಸೊ ಹಾಗಿದ್ರೆ ವಿಜಯ್ ಮಾಡಿದ್ದಾರೆ ಈ ಮೂವಿಲಿ. ನಾನು ಹೇಳೋದಿಲ್ಲ, ಹೋಗಿ ಫಿಲಮ್ ನೋಡಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫಿಲಮ್ ಇದು. ಸೊ ಓವರ್ ಆಲ್ ನಾನು ಫಿಲಮ್ಗೆ ರೇಟಿಂಗ್ ಕೊಡೋದು ಅರೌಂಡ್ 10ಗೆ ಒಂದು ಅರೌಂಡ್ 8 ಇಲ್ಲ 8.5 ಕೊಡ್ತೀನಿ. ಸೊ ಏನಕ್ಕೆ 8 ಇಲ್ಲ 8.5 ಕೊಡ್ತೀನಿ ಅಂತಂದ್ರೆ, ಸೊ ಕೆಲವೊಂದು ಕಡೆ ಮೂವಿ ಎಲ್ಲದು ಒಂದು ಚೂರು ಎಲ್ಲದು ಮಿಸ್ ಆಯ್ತಾ, ಇಲ್ಲಿ ಇವ್ರನ್ನ ಯಾಕೆ ಹೋಗೋದಿತ್ತಲ್ಲ ಅಂತ ಅನ್ನಿಸ್ತು ನನಗೂ. ಸೊ ಅದಕ್ಕೋಸ್ಕರ ಅಷ್ಟು ಇದು ಮಾಡಿದ್ದು. ಸೊ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಬೇಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕ್ತೀನಿ, ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಯಾರು ಫಾಲೋ ಮಾಡಿಲ್ಲ, ಮೋರ್ ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ಕೊಳ್ಳಿ. ನಿಮಗೂ ಈ ಮೂವಿ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬೇಗ ಹೋಗಿ ಮೂವಿ ನೋಡಿ. ಮೂವಿ ಥಿಯೇಟ್ರಲ್ಲಿ ರಿಮೂವ್ ಆಗೋ ಅಷ್ಟೊತ್ತಿಗೆ ಬೇಗ ಹೋಗಿ ನೋಡಿ ಮೂವಿ. ಸೊ ಇಲ್ಲ ಅಮೆಝಾನ್ ಪ್ರೈಮಲ್ಲಿ ಬಿಟ್ಟಿದ್ದಾರೋ ಇಲ್ಲ ನನಗೂ ಕರೆಕ್ಟ್ ಆಗುತ್ತಲ್ಲ, ಬಿಟ್ಟಿದ್ರೆ ಅಲ್ಲೂ ಹೋಗಿ ನೋಡಿ. ಸೊ ಬೇಗ ನೋಡಿ ಮೂವಿ, ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಮೂವಿ, ಎಲ್ಲರೂ ನೋಡ್ಬೋದು. ಸಪೋರ್ಟ್ ಮಾಡಿ, ಎಲ್ಲ ಫಿಲಮ್ಗೂ ಸಪೋರ್ಟ್ ಮಾಡಿ. ಸೊ ಮುಂದಿನ ಹೊಸ ಸಿಗೋಣ. ಸಿ ಯು ಗೈಸ್.